ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ 125ನೇ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾರು ಹೋರಾಟ ಮಾಡಿದರು, ಈ ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡುವುದಕ್ಕಾಗಿ ಯಾರು ಹೋರಾಟ ಮಾಡಿದರು, ಇದನ್ನು ನಮ್ಮ ಮಕ್ಕಳಿಗೆ ತಿಳಿಸಬೇಕು, ಮುಂದಿನ ಪೀಳಿಗೆಗೆ ತಿಳಿಸಬೇಕು. ಇದು ನಮ್ಮ ಆಶಯ. ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ದೇಶದ ಅಖಂಡತೆ, ಏಕತೆ, ಭದ್ರತೆಯನ್ನು ಕಾಪಾಡುವಂಥ ಒಂದು ದೊಡ್ಡ ಕೆಲಸ ಆಗ್ತಾಯಿದೆ. ಅದಕ್ಕಾಗಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪು ಮಾಡುವಂಥ ಕೆಲಸವನ್ನು ಅವರು ಪಾರ್ಲಿಮೆಂಟಿನ ಒಳಗೆ ಮತ್ತು ಪಾರ್ಲಿಮೆಂಟಿನ ಹೊರಗೆ ದೇಶ ವಿದೇಶಗಳಲ್ಲಿ ಮಾಡ್ತಾ ಇದ್ದಾರೆ. ಅಂಥದೇ ಒಂದು ಕಾರ್ಯಕ್ರಮವನ್ನು ಈ ಕಾಲೇಜಲ್ಲಿ ನಾವು ಮಾಡಿದ್ದೀವಿ. ತುಮಕೂರಿನ ಮಕ್ಕಳು ಇವತ್ತು ಬಹಳ ಆಸಕ್ತಿಯಿಂದ ಕೂತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದರು, ಕೇಳಿಸ್ಕೊಂಡ್ರು. ದೇಶಕ್ಕಾಗಿ ನಮ್ಮದು ಒಂದು ಕೊಡುಗೆ ಇದೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ಅವರು ನಡೀತಾರೆ ಅನ್ನುವಂಥ ವಿಶ್ವಾಸ ನಮ್ಮದು. ಪ್ರಕ್ರಿಯೆ ನಡೀತಾ ಇದೆ, ಕೆಲವೊಂದಷ್ಟು ಮಸೀದಿಗಳಲ್ಲಿ ಆಗ್ತಾ ಇದೆ, ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ 30ನೇ ತಾರೀಕಿಂದ ಮುಂದಿನ 1 ತಿಂಗಳುಗಳ ಕಾಲ SIR ಪ್ರಕ್ರಿಯೆ ನಡೀತಾ ಇದೆ. ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೂಡ SIR ಅತ್ಯಂತ ಕಾನೂನುಬದ್ಧವಾಗಿ ಆಗಿದೆ. ಆದರೆ ಕರ್ನಾಟಕ ಒಂದು ಮೊದಲ ರಾಜ್ಯ ಕಾನೂನನ್ನು ಮೀರಿ ಕಾನೂನು ವಿರೋಧಿಯಾಗಿ ಇಲ್ಲಿ SIR ಅನ್ನು ಮಾಡಲಾಗ್ತಾ ಇದೆ. ಸರ್ಕಾರದ ಆನತಿಯಂತೆ, ಕಾಂಗ್ರೆಸ್ ಸರ್ಕಾರದ ಆನತಿಯಂತೆ BLOಗಳು ಮಸೀದಿಗಳಲ್ಲಿ, ಶಾದಿ ಮಹಲ್ಗಳಲ್ಲಿ, ಚೌಲ್ಟ್ರಿಗಳಲ್ಲಿ ಮತ್ತು ಓಪನ್ ಪ್ರದೇಶಗಳಲ್ಲಿ ಕೂತು 300, 400, 500 ಜನರನ್ನು ಗುಡ್ಡೆ ಹಾಕ್ಕೊಂಡು ಅಲ್ಲಿ ಎನ್ಯುಮರೇಷನ್ ಫಾರ್ಮನ್ನು ತುಂಬಿಸುವಂಥ, ಅಲ್ಲಿ ಇಲ್ಲಿಗಲ್ ಆಗಿ ಅವರಿಗೆ ಅಡ್ರೆಸ್ಸನ್ನು, ಅವರ ವೋಟರ್ ID ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಅಕ್ರಮ ಇದೆ. ನಾನು ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದೀನಿ. ಖಂಡಿತವಾಗಿ ಕೇಂದ್ರ ಚುನಾವಣಾ ಆಯೋಗ ಇದನ್ನು ಕ್ರಮ ಕೈಗೊಳ್ಳುತ್ತೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರಿಗೆ, ಯಾರು ಇಲ್ಲಿ ಮತದಾರರೇ ಅಲ್ಲ ಅಂಥವರನ್ನು ಮತದಾರ ಪಟ್ಟಿಗೆ ಸೇರಿಸುವಂಥ ಷಡ್ಯಂತ್ರಕ್ಕೆ ತಡೆಯನ್ನು ಹಾಕಬೇಕನ್ನುವಂಥ ವಿನಂತಿಯನ್ನು ಮಾಡಿದ್ದೀವಿ. ಸರ್ಕಾರದ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ.